ಇವಾಗ ಬಿಜೆಪಿ ಮಿತ್ರರು ಒಂದು ಮಾತು ಹೇಳಿದ್ರು, ಕಾಂಗ್ರೆಸ್ ಅವರು 5,000 ಹಂಚಿದ್ದಾರೆ ಅಂತ ಅವರೇ ಓಪನ್ ಆಗಿ ಹೇಳಿದ್ದಾರೆ. ಅದನ್ನ ಯಾರು ಟಿವಿ ಮಾಧ್ಯಮದಲ್ಲಿ ನೋಡ್ತಾ ಇದ್ರೆ ನಗ್ತಾರೆ ಜನ. ಬಿಜೆಪಿ ಯಾವುದೇ ದುಡ್ಡು ಹಂಚಿದರೆ ಬೇರೆ ಕಾಂಗ್ರೆಸ್ ಮಾತ್ರ ಹಂಚ್ತಾ ಇದ್ದಾರೆ ಅಂದ್ರೆ ಅದನ್ನ ಜನ ನಗೆ ಪಾಟಲಿ ಮಾಡ್ಕೊಂತಾರೆ. ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಯಾವ ರೀತಿ ಅಲ್ಲಿ ಸೋತಿರೋದ್ರಿಂದ ಅವ್ರಿಗೊಂದು ಹುಮ್ಮಸ್ಸಿಂದ ಅವ್ರು 5,000 ಹಂಚಿದ್ರೆ ಇವರು 4,000 ಆ ರೀತಿ ಹಂಚಿರ್ಬೋದು. ಜನ ಈ ರೀತಿ ನೀವು ಈಗ ಬರೋದಾದ್ರೆ ನೀವು ಆಡಳಿತ ವಿಚಾರ ಹೇಳಿದ್ರಿ. ಡಿ ಕೆ ಶಿವಕುಮಾರ್ ಇಡೀ ರಾಜ್ಯದಲ್ಲಿ ಸಂಪೂರ್ಣವಾಗಿ ಆಡಳಿತ ವ್ಯವಸ್ಥೆನೇ ಕುಸಿದಿದೆ. ಅಧಿಕಾರಿಗಳಂತೂ IAS IPS KAS ಅಧಿಕಾರಿಗಳು ಯಾವಾಗ CM ಚೇಂಜ್ ಆಗ್ತಾರೆ ಅಂತ ಕೆಲಸಗಳನ್ನೇ ಮಾಡ್ತಾ ಇಲ್ಲ. ಒಂದು ಟೇಬಲ್ಗಿಂದ ಒಂದು ಟೇಬಲ್ಗೆ ಫೈಲ್ಗಳೇ ಮೂವ್ ಆಗ್ತಾ ಇಲ್ಲ. ಅವ್ರಿಗೆ ಯಾರ್ಯಾರಿಗೆ ಬೇಕೋ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಇಡೀ ಸರ್ಕಾರ. ಅದನ್ನ ಮುಚ್ಚಾಕೋಕೆ ಇದು ಬರೀ CM ನ ಇವತ್ತು ಅಲ್ಲ ನಾಳೆ 2 ವರ್ಷದಿಂದ ಇದೇ ಚರ್ಚೆ. ಯಾವುದೇ ಮಾಧ್ಯಮದಲ್ಲಿ ಆದ್ರೂ ಸಾಮಾನ್ಯ ಹೈಕಮಾಂಡ್ಗೆ ಇದ್ರ ಬಗ್ಗೆ ಗೊತ್ತಿರಬೇಕು. ಇರೋದೇ ನಾವು ಇಡೀ ದೇಶದಲ್ಲಿ 2-3 ರಾಜ್ಯದಲ್ಲಿ ನಾವು ಸಂಘಟಿತವಾಗಿರೋದು. ಈ ಥರದ್ದು ಯಾವಾಗ ನಾವು ಸೊಲ್ಯೂಷನ್ ಮಾಡಿ ಅಟ್ಲೀಸ್ಟ್ 140 ಸ್ಥಾನ ಇರೋದು, ಏನೋ 110 112 ಇದೆ, ಸರ್ಕಾರ ಬಿದ್ದೋಗುತ್ತೆ ಅಂದ್ರೆ ಇವರು ನಿರ್ಧಾರ ತಗೊಳಕ್ಕೆ 36 ಇವಾಗ 2 ಗೆದ್ದಿದ್ದಾರೆ, 140 ಹತ್ರ ಬಂದಿದೆ, ಧೈರ್ಯವಾಗಿ ಮಾಡ್ಬೋದು. ಆದ್ರೆ ಇಲ್ಲಿ ಮಾಡ್ತಾ ಇರೋದು ಸಿದ್ದರಾಮಯ್ಯ ಆಗಿರ್ಲಿ, ಡಿ ಕೆ ಶಿವಕುಮಾರ್ ಬ್ಲಾಕ್ ಮೇಲ್ ರಾಜಕಾರಣ. ಡಿ ಕೆ ಶಿವಕುಮಾರ್ನ ಮಾಡಿದ್ರೆ ಇವ್ರು ರಾಜೀನಾಮೆಗಳು ಕೊಡ್ತೀವಿ ಅಂತ, ಸಿದ್ದರಾಮಯ್ಯನೇ ಮುಂದೆ ಹೊರಿಸಿದ್ರೆ ಅವ್ರ ಬಣದವ್ರ ರಾಜೀನಾಮೆ ಕೊಡ್ತೀವಿ ಅಂತ ಬ್ಲಾಕ್ ಮೇಲ್ ಮಾಡ್ತಾ ಇರೋದು ಸಂಪೂರ್ಣವಾಗಿ. KRS ಪಕ್ಷ ಯಾವ ಸ್ಥಿತಿಯಲ್ಲಿ ಹೋರಾಟ ಮಾಡ್ತಾ ಇದೆ ಅಂದ್ರೆ, ತಾಲೂಕು ಕಚೇರಿಗಳಿಗೆ ಹೋಗಿ ತಾಲೂಕು ಆಡಳಿತ, ಮೊನ್ನೆ ನೀವು ನೋಡಿರ್ಬೋದು, ನಿನ್ನೆ ಮಾಗಡಿ ತಾಲೂಕಿಗೆ ಹೋಗಿ ಮಾಗಡಿ ಅವರ MLA ಬಾಲಕೃಷ್ಣ ಅವ್ರನ್ನ ಕರೆಸಿ, ತಾಲೂಕು ಏನು ತಹಶೀಲ್ದಾರ್ AC ಅವ್ರನ್ನ ಕರೆಸಿ, ಏನು ಸಾರ್ವಜನಿಕರಿಗೆ ಕೆಲಸ ಆಗ್ತಾ ಇಲ್ಲ ಅದನ್ನ ಅವ್ರನ್ನ ಕರೆಸಿ ಮಾಡಿಸಿದೆ. ಈ ರೀತಿ ತಾಲೂಕು ಮಟ್ಟದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಸಂಪೂರ್ಣವಾಗಿ ಆಡಳಿತ ಕುಸಿದೋಗಿದೆ. ಯಾವುದೇ MLAಗಳು DCM ನ ಓಲೈಸದ, ಸಿದ್ದರಾಮಯ್ಯನ ಓಲೈಸದ, ಇಲ್ಲ ಡೆಲ್ಲಿಗೆ ಹೋಗೋದ, ಇದೇ ಚಿಂತೆ. ಆಡಳಿತ ಅಂತೂ ಸಂಪೂರ್ಣ ಕುಸಿದಿದೆ ಕರ್ನಾಟಕ ರಾಜ್ಯದಲ್ಲಿ. ಇದು KRS ಪಕ್ಷ ಏನು ಸುಮ್ಮನೆ ಬಾಯಿ ಮಾತಲ್ಲಿ ನಾವು ಜನರ ಗಮನ ಸೆಳೀತಾ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀರಿ. KRS ನಲ್ಲಿ ಅವೇರ್ನೆಸ್ ಇಂತ ನಾವು ಕೆಲಸ ಮಾಡ್ತೀವಿ. ಸರ್ಕಾರ ಮಾಡ್ತಾ ಇರೋ ಕೆಲಸ ನಾವು ಬೀದಿಗಿಳಿದಿ ಮಾಡ್ತಾ ಇದೀವಿ. ಪೆನ್ಷನ್ ಮಾಡ್ತಾ ಇಲ್ವಾ, ಪೆನ್ಷನ್ಗೆ ಹೋಗಿ ಪೆನ್ಷನ್ ಮಾಡಿಸ್ಕೊಡ್ತಾ ಇದೀವಿ. ಭ್ರಷ್ಟಾಚಾರ ಯಾವುದೇ ಪೊಲೀಸ್ ಇಲಾಖೆಗೆ FIR ಆಗ್ತಾ ಇಲ್ಲ. ಯಾವುದೇ ದೊಡ್ಡ ಪ್ರಕರಣ ಆಗಿದ್ರು ಬಂದ್ರೆ ರಾಜಿ ಮಾಡಿಸೋದು, ಅವ್ರ ಕಡೆಯಿಂದ ಇಸ್ಕೊಳ್ಳೋದು, ಅದು ಪೊಲೀಸ್ ಸ್ಟೇಷನ್ ಕೆಲಸ ಆಗಿದೆ. ಗೃಹ ಮಂತ್ರಿಗಳಂತೂ ಇತ್ತೀಚೆಗೆ ನಾವು ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಮಲ್ಲಿಕಾರ್ಜುನ ಭಟ್ರಳ್ಳಿ, ಉಪಾಧ್ಯಕ್ಷ ಸೋಮಸುಂದರ್ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದಾರೆ ತುಮಕೂರಿನ ಇದಕ್ಕೆ ಮನವಿ ಕೊಡಕ್ ಹೋದಾಗ. ಈ ರೀತಿ ಒಂದು ದುಷ್ಟ ವ್ಯವಸ್ಥೆ ಇವರು ಮಾಡ್ತಾ ಇರೋದು ಇಡೀ ರಾಜ್ಯದ ಜನ, ಲಕ್ಷಾಂತರ ಜನ ನೋಡಿದ್ದಾರೆ. ಅಲ್ಲಿನ ಏನೋ ಮೆಡಿಕಲ್ ಕಾಲೇಜ್ ಮಾಡಿಲ್ಲ ಇಷ್ಟು ವರ್ಷದಿಂದ, ಆದ್ರೂ ತುಮಕೂರಲ್ಲಿ ಮೆಡಿಕಲ್ ಕಾಲೇಜ್ ಆಗಿಲ್ಲ, ಅದನ್ನ ಮಾಡಿ ಅಂತ ನಾವು ಮನವಿ ಪತ್ರ ಕೊಡಕ್ಕಾದಾಗ ಕೇಳಿದರೆ ಇವರು ಪೊಲೀಸವರು ಅಮಾನವೀಯವಾಗಿ ನಡ್ಕೊಂಡು ಹೋಗಿ ನಮ್ಮ ಉಪಾಧ್ಯಕ್ಷರನ್ನ ಎಳ್ಕೊಂಡೋಗಿ ಅರೆಸ್ಟ್ ಮಾಡಿದ್ದಾರೆ. MLAಗಳು MP ಗಳು ಕೆಲಸನ KRS ಪಕ್ಷ ಮಾಡ್ತಾ ಇದೆ. ಇವತ್ತೇ ಇಡೀ ರಾಜ್ಯ ಸರ್ಕಾರನೇ ರಾಜ್ಯಪಾಲರು ವಜಾ ಮಾಡಿದ್ರೆ KRS ಪಕ್ಷ ಆಡಳಿತ ಮಾಡಕ್ಕೆ ರೆಡಿ ಇದೆ. ಓಕೆ, ಗಾಟ್ ಇಟ್. ಥ್ಯಾಂಕ್ಸ್ ಫಾರ್ ಯುವರ್ ಫಸ್ಟ್ ರಿಯಾಕ್ಷನ್. ಎಲ್ಲರ ಮೊದಲ ಮನದಾಳದ ಮಾತುಗಳನ್ನು ಗಮನಿಸಿದ್ರಿ. ಹೆಂಗಿದೆ ಅಂದರೆ ಎಲ್ರಿಗೂ ನಾವು ಮಾಡ್ತಾ ಇರೋದೇ ಸರಿ ಅನ್ನೋ ಭಾವನೆ ಇದೆ, ಕೆಲವೊಬ್ಬರಿಗೆ ಅಸಹಾಯಕತೆ ಇದೆ, ಇನ್ನು ಕೆಲವರಿಗೆ ಹೆಂಗಪ್ಪ ಇಂಥ ಒಂದು ದುಡ್ಡಿನ ರಾಜಕಾರಣದಲ್ಲಿ ಅಥವಾ ಇಂಥ ಚುನಾವಣೆಯಲ್ಲಿ ನಾವು ಹೆಂಗೆ ಪಾರ್ಟಿಸಿಪೇಟ್ ಮಾಡಬೇಕು, ಪ್ರಾಮಾಣಿಕವಾಗಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗತ್ತಾ, ಹೀಗಾಗಿ ಜನರೇ ಅರ್ಥ ಮಾಡ್ಕೊಳ್ಬೇಕು ಅನ್ನುವ ಪ್ರಾರ್ಥನೆಯನ್ನೂ ಕೂಡ ಈ ಮೂಲಕ ನಾವು ಗಮನಿಸ್ಬೋದು. ಎಸ್, ಈಗ ನಾನು ರಘು ದೊಡ್ಡೇರಿ ಅವ್ರನ್ನ ಮಾತನಾಡ್ತೀನಿ. ನೀವು ಒಂದು 2-3 ವಿಚಾರಗಳನ್ನು ನಮ್ಮ 3 ಜನ ಪ್ಯಾನಲಿಸ್ಟ್ಗಳು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಈಗ ನಾನು ನಮ್ಮ KRS ಪಕ್ಷದವರಿಗೆ ನಾವು ಈಗ ಒಂದು ಅವ್ರ ಒಪಿನಿಯನ್ ಹೇಳಿದ್ರು. ಇನ್ನೊಂದು ಮುಖ್ಯವಾದ ಪ್ರಶ್ನೆ ಮರ್ತು ಹೋಗ್ಬಾರ್ದು ಅಂತ ಕೇಳ್ತಾ ಇದ್ದೀನಿ. ಆಯ್ತು, ನೀವು ಸಮರ್ಥನೆ ಕೊಟ್ಟರು ಕೂಡ ಆಯ್ತು, ನೀವೇ ಗ್ರೇಟ್ ಅಂತ ಅನ್ಕೊಳ್ಳೋಣ ವಿಚಾರದಲ್ಲಿ, ಅದು ನೀವೇ ಶ್ರೇಷ್ಠರು ಅನ್ಕೊಳ್ಳೋಣ, ನೀವು ನ್ಯಾಯಸಮ್ಮತ ಸರಿಯಾದ ದಾರಿಯಲ್ಲೇ ನಡೀತಾ ಇದ್ದೀರಿ ಅಂತ ಅನ್ಕೊಳ್ಳೋಣ. ಫೈನ್, ಓಕೆ, ಐ ಡೂ ಅಗ್ರಿ. ಓಕೆ, ಆದರೆ ನನ್ನ ಪ್ರಶ್ನೆ ಏನು ಅಂದರೆ